ಸರ್ ಈ ಎನರ್ಜಿ ಬೇಕಿತ್ತು ನಮಗೆ, ಈ ಕಿಕ್ ಬೇಕಿತ್ತು, ಆ ಕಿಕ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಈ ಎನರ್ಜಿ ಬೇಕಿತ್ತು ನಮ್ಮ ಇಡೀ ಇಂಡಸ್ಟ್ರಿಗೆ, ನಮ್ಗಳಿಗೆ ಎಲ್ರಿಗೂ ಬೇಕಿತ್ತು. ಮತ್ತೆ ಒಂದು ಮೋಟಿವೇಶನ್ ಬೇಕು ಹೊರಗಡೆ ಬಂದು ಕೆಲಸ ಮಾಡೋದಕ್ಕೆ, ಅದು ಸಿಕ್ಕಿದೆ ಅಂತ ಅನ್ಕೋತೀನಿ ಇವತ್ತು. ಹೀಗೆ ಇನ್ನೊಂದು ವಾರ ಮುಂದುವರೆದ್ರೆ ಇನ್ನೂ ಖುಷಿ ಆಗುತ್ತೆ ಅಂತ ಅನ್ಸುತ್ತೆ. ನಮ್ಮೆಲ್ಲ ನಟರಿಗೆ ಎಲ್ಲ ಕ್ರೆಡಿಟ್ ಹೋಗಬೇಕು, ಮಾಸ್ತಿ ಸರ್ ಎಲ್ಲರೂ ಇದ್ದಾರೆ, ಅವ್ರಿಗೆಲ್ಲ ಕ್ರೆಡಿಟ್ ಹೋಗಬೇಕು ಈ ಫಿಲಮ್ಗೆ. ಇಟ್ಸ್ ಎ ಟೆಕ್ನಿಷಿಯನ್ಸ್ ಫಿಲಮ್, ಆರ್ಟಿಸ್ಟ್ ಫಿಲಮ್, ನೀವೇ ನೋಡಿದ್ದೀರಾ. ಸೊ ಒಳ್ಳೆ ಸಿನಿಮಾ ಅಂತ ಅನ್ಸಿದ್ರೆ ಗೆದ್ದಾಗಿರ್ತಾರೆ ಅಂತ. ಆ್ಯಂಡ್ ಎಲ್ರಿಗೂ ಅದೇ ಭಯ, ಅದೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಎಲ್ಲ ನಟರಿಗೂ ಅಷ್ಟೇ, ನಿರ್ದೇಶಕರಿಗೂ ಅಷ್ಟೇ, ಆಲ್ ಟೆಕ್ನಿಷಿಯನ್ಸ್, ಪ್ರೊಡ್ಯೂಸರ್ಸ್ ಎಲ್ರಿಗೂ. ಕೆಲವು ಸರ್ತಿ ಗೆಲ್ತೀವಿ, ಕೆಲವು ಸರ್ತಿ ಸೋಲ್ತೀವಿ, ಕೆಲವು ಸರ್ತಿ ಚೆನ್ನಾಗಾಗುತ್ತೆ, ಕೆಲವು ಸರ್ತಿ ಚೆನ್ನಾಗಾಗುತ್ತೆ. ಈ ಸರ್ತಿ ಚೆನ್ನಾಗಿ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಈ ರೆಸ್ಪಾನ್ಸಿಬಿಲಿಟಿ ಅಷ್ಟೇ ನಮ್ಗೆ ಇದ್ದಿದ್ದು, ಅದನ್ನು ಚೆನ್ನಾಗಿ ನಿಭಾಯಿಸಿದ್ದೀವಿ ಅಂತ. ವಿ ಪ್ರಾಮಿಸ್ಡ್ ಆ್ಯಂಡ್ ವಿ ಡಿಲಿವರ್ಡ್ ಅಷ್ಟೇ ನಮಗೆ. ಅಲ್ಲ, ನಾನು ಅಂದರೆ ಪಾತ್ರ ಬರೆದ್ಬಿಟ್ಟು ಯುವ ಅವ್ರನ್ನ ಕಾಸ್ಟಿಂಗ್ ಮಾಡಿದ್ದೆ. ಸೊ ಅದಾದಮೇಲೆ ಪಾತ್ರನೇ ಫ್ಯಾಮಿಲಿ ಓರಿಯೆಂಟೆಡ್ ಆಗಿತ್ತು ಆ್ಯಂಡ್ ಅಪ್ರೋಚೇ ಹಂಗಿದ್ದರಿಂದ ಆ್ಯಂಡ್ ಆ ಫ್ಯಾಮಿಲಿಗೆ, ಯುವ ಅವ್ರಿಗೆ, ಈಗಿನ ಜನ್ರೇಷನ್ಗೆ ಸೂಟ್ ಆಗುತ್ತೆ ಅಂತ ನಮ್ಗೆ ಅನ್ನಿಸ್ತು. ಥ್ಯಾಂಕ್ ಯು. ಇಷ್ಟ ಆಯ್ತಾ? ಅಂದರೆ ಒಂದು ಫಸ್ಟ್ ಟೈಮ್ ಈ ಕ್ಯಾರೆಕ್ಟರ್ ಕೇಳಿದಾಗ ಇದರಲ್ಲಿರೋ ಒಂದು ವೈಬ್ರೇಷನ್ ನನಗೆ ಭಾಳ ಇಷ್ಟ ಆಗಿತ್ತು. ಮತ್ತು ಡೈಲಾಗ್ಗಳು, ಆಮೇಲೆ ನಿರ್ದೇಶಕರ ಕನ್ವಿಕ್ಷನು, ಅದೆಲ್ಲ ಭಾಳ ಇಷ್ಟ ಆಗಿತ್ತು. ಸೊ ಈ ಥರದ ಪಾತ್ರ ಮಾಡೋದಕ್ಕೆ ಆ್ಯಕ್ಟ್ರ್ಗಳು ಭಾಳ ಖುಷಿ ಆಗುತ್ತಲ್ಲ. ಸೊ ಒಂದು ಐಡಿಯಾ ಇತ್ತು, ಇದೊಂದು ರೇಂಜ್ಗೆ ಜನಕ್ಕೆ ಮನ್ಸಿಗೆ ಮುಟ್ಟುತ್ತೆ ಅಂತ. ಸೊ ಈಗ ರೀಚ್ ಆಗಿರೋದು ಭಾಳ ಖುಷಿ ಇದೆ. ಒಂಥರ ಫೀಲಿಂಗ್ ಗೊತ್ತಾಗ್ತದಿಲ್ಲ ನಿಮಗೆ, ಎಲ್ಲ ಒಂದು ವೈಬ್ರೇಷನಲ್ಲಿ ಇದ್ದೀವಿ, ಭಾಳ ಖುಷಿಯಾಗಿದೆ. ಸೊ ಜನ ಇನ್ನೂ ನುಗ್ಗಿ ಹಿಂಗೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ರೆ ಇನ್ನೂ ಖುಷಿಯಾಗುತ್ತೆ. ನಾನಿವತ್ತು ಆಡಿಯನ್ಸ್ ಆಗಿ, ಬಟ್ ಒಂದು ಇಡೀ ಸಿನಿಮಾ ನಿಜವಾಗ್ಲೂ ಒಂದು ಒಳ್ಳೆ ವೈಬ್ ಇದೆ. ಆಮೇಲೆ ಜೊತೆಗೆ ಹುಡುಗರು ಎಲ್ಲರೂ ತುಂಬ ಎನರ್ಜೆಟಿಕ್ ಆಗಿ ಆ್ಯಕ್ಟ್ ಮಾಡಿರೋದು. ರೋಹಿತ್ ಪದಕಿ ಅವರ ಇದಿರ್ಬೋದು, ಇವರ ಮಾತುಗಳಿರ್ಬೋದು, ಈ ಮಗುದು ಆ್ಯಕ್ಟಿಂಗ್ ಇರ್ಬೋದು. ಆಮೇಲೆ ಅವರು ಗಾರ್ಬೇಜಿಂದ ಆ್ಯಕ್ಟ್ ಮಾಡಿ ಸಖತ್ತಾಗಿತ್ತು. ಸಾರಿ ಓಕೆ, ನನಗೆ ಭಾಳ ಇಷ್ಟವಾಗಿತ್ತು. ಎರಡೇ ಸೀನ್ ಇದ್ದರೂ ಅದರ ಪ್ರಾಮಿನೆನ್ಸ್ ತುಂಬ ಚೆನ್ನಾಗಿತ್ತು. ಆಮೇಲೆ ಯುವ ಸೂಪರ್, ಆಮೇಲೆ ಚರಣ್ ರಾಜ್ ಅವರ ಮ್ಯೂಸಿಕ್ ಇರ್ಬೋದು. ಆಮೇಲೆ ಒಟ್ಟಾರೆ ಒಂದು ಕನ್ನಡಕ್ಕೆ ಈ ಸದ್ಯದಲ್ಲಿ ಥಿಯೇಟ್ರಿಗೆ ಬರಲ್ಲ ಅನ್ನೋದಕ್ಕೆ ನಿಜವಾಗ್ಲೂ ಬರ್ತಾರೆ ಅಂತ ಹೇಳೋದಕ್ಕೆ ಇದು ನಿಜವಾಗ್ಲೂ ಈ ಸಿನಿಮಾ ಎಕ್ಕ ನಮ್ಮ ಚಿತ್ರರಂಗದ ಇಸ್ಪೀಟಲ್ಲಿ ಎಕ್ಕನೇ ಆಗಿದೆ. ನಿಜವಾಗ್ಲೂ ಇದು ಹಿಟ್ಟಾಗಿರೋದು ಪಕ್ಕ. ಅವ್ರು ಮಾಡಿರುವ ಈ ಎರಡನೇ ಸಿನಿಮಾ, ಅದರಲ್ಲಿ ಒಂದು ಪ್ರಬುದ್ಧತೆಯೂ ಇದೆ. ಆಮೇಲೆ ಒಬ್ಬ ಒಳ್ಳೆ ನಟನಾಗಿ ಹೊಮ್ಮಿರೋದು ಕಾಣಿಸುತ್ತೆ. ಇನ್ನೂ ಹೆಚ್ಚಿನ ಬೆಳೆಯುವಂತಹ ಒಂದು ಮರ ಇದು ಅಂತ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಕ್ಚುಲಿ ಅದು ನಾವು ಹೇಳಬೇಕಾಗಿಲ್ಲ, ಅವ್ರ ಇಡೀ ಮನೆತನನೇ ಹೇಳುತ್ತೆ. ಆ ರಕ್ತದಲ್ಲೇ ಆ ಒಂದು ನಟನೆ ಮತ್ತು ಎಲ್ಲ ತರಹದ ಛಾಯೆ ಅದರೊಳಗೆ ಕಾಣಿಸುತ್ತೆ. ನಿಜವಾಗ್ಲೂ ಭಾಳ ಖುಷಿಯಾಗುತ್ತೆ. ಕೆಲವು ಕಡೆ ಪುನೀತ್ ಸರ್ ನೋಡ್ದಂಗೆ ಅನಿಸುತ್ತೆ. ಅದು ಬಹಳ ಖುಷಿ. ನಿಜವಾಗ್ಲೂ ಒಂದು ಒಳ್ಳೆಯ ಕನ್ನಡ ಸಿನಿಮಾ ಬರೋದ್ರ ಜೊತೆಗೆ ಆಮೇಲೆ ಎಲ್ಲ ಹೀಮ್ಯಾನ್ ಸಿನಿಮಾಗಳ ನಡುವೆ ಒಬ್ಬ ಸಾಮಾನ್ಯ ಹುಡುಗರ ಬದುಕನ್ನು ತೋರಿಸುವಂಥ ಒಂದು ಸಿನಿಮಾ ಬಂದಿರೋದು ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ. ಬರೀ ಸಾಮಾನ್ಯರ ಕತೆ ಇದು, ಒಬ್ಬ ಹುಡುಗ, ಹಳ್ಳಿಯಿಂದ ಬರುವಂಥ ಹುಡುಗನ ಕತೆ. ಅದು ಬಹಳ ಖುಷಿ ಅನಿಸುತ್ತೆ. ಡೈಲಾಗು ನನಗೆ ರೋಹಿತ್ ಪದಕಿ ಅವ್ರ ಲೈನ್ಸ್ ಇಷ್ಟ. ಅಂದರೆ ಅವ್ರು ಮಾಡೋ ಕತೆ, ಇದರಲ್ಲಿ ಯುವ ಅವ್ರ ಪಾತ್ರ ನನಗೆ ತುಂಬ ಇಷ್ಟ ಆಗಿತ್ತು. ಅದ್ರ ಜೊತೆಗೆ ಬ್ಲೆಂಡ್ ಮಾಡಿದ್ದು, ಆ ಕಥೆನ ಅಂಡರ್ವರ್ಲ್ಡ್ ಟಚ್ ಮಾಡಿಕೊಂಡು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು ಅದು ರೋಹಿತ್ ಪದಕಿ ಅವರ ನಿರ್ದೇಶನ. ಮತ್ತು ನಾನು ಯಾವಾಗಲೂ ಹೇಳೋದು, ನಮಗೆ ಮೊದಲನೇ ಇನ್ವಿಟೇಷನು ಚರಣ್ ರಾಜ್ ಕೊಟ್ಬಿಡ್ತಾರೆ. ಅಂದರೆ ನಾವು ಟಗರೂಲ್ ನೋಡಿದ್ವಿ, ಸಲಗಾಲ್ ನೋಡಿದ್ವಿ, ಭೀಮಾಲ್ ನೋಡಿದ್ವಿ. ಫಸ್ಟ್ ಇನ್ವಿಟೇಷನ್ನು ಚರಣ್ ರಾಜ್ ಅವ್ರು ಕೊಟ್ಬಿಡ್ತಾರೆ. ಸೊ ನಮ್ಗೆ ಈಸಿ ಆಗುತ್ತೆ ಕೆಲಸ. ಸೊ ಅವ್ರು ಕೊಟ್ಟಮೇಲೆ ಈಗ ಬ್ಯಾಂಗಲ್ ಬಂಗಾರಿ ದೊಡ್ಡ ಮಟ್ಟದ ಹಿಟ್ ಆಗಿತ್ತು. ಸೊ ಜನಕ್ಕೆ ಒಂದು ಎಕ್ಸ್ಪೆಕ್ಟೇಷನ್ಸು ಇತ್ತು. ಅದ್ರ ಜೊತೆಗೆ ನಮ್ಮ ಸತ್ಯ ಹೆಗಡೆ ಅವರು ಕ್ಯಾಮ್ರಾ ವರ್ಕು, ದೀಪು ಎಸ್ ಕುಮಾರ್ ಅವರ ಎಡಿಟಿಂಗು, ಮತ್ತು ಸಂಜನಾ ಇವ್ರ ಆ್ಯಕ್ಟಿಂಗು, ಅಣ್ಣಂದು, ಮತ್ತು ಡ್ಯಾಡಿ ಕ್ಯಾರೆಕ್ಟರ್, ಪೂರ್ಣ ಅವರಂತೂ ಪೂರ್ಣವಾಗಿ ನಟಿಸಿದ್ದಾರೆ. ಅವರು ಯಾವಾಗಲೂ ಹೇಳ್ತಿರ್ತೀನಿ, ನಿಮ್ಗೊಂದು ಒಳ್ಳೆ ಪಾತ್ರ ಬೀಳಬೇಕು ಅಂತ. ಇದು ನಮ್ಗೆ ಇದು ಬಂದಿತ್ತು ಸರ್, ನೀವು ಮುಸ್ಲಿಂ ಕ್ಯಾರೆಕ್ಟರ್ ಮಾಡಿ ಡೇರ್ ಡೆವಿಲ್ ಮುಸ್ತಫಾಲೇ ಹೇಳಿದ್ದೆ ತುಂಬ ಚೆನ್ನಾಗಿದೆ ಅಂತ. ಬಟ್ ಇದರಲ್ಲಂತೂ ನನಗೆ ಸತ್ಯ ಸಿನಿಮಾದಲ್ಲಿ ಮನೋಜ್ ಬಾಜ್ಪೇಯಿ ಮತ್ತು ಜೆ ಡಿ ಚಕ್ರವರ್ತಿ ಅವರ ಕಾಂಬೋ ಥರ ಇತ್ತು. ಸೊ ತುಂಬ ಚೆನ್ನಾಗಿದೆ. ಮತ್ತು ಯಾವುದೇ ಲೈನ್ಸ್ ಹೇಳಿದ್ರು ಅದಕ್ಕೊಂದು ಅರ್ಥ ಇರೋ ಥರನೇ ಬರೆದಿದ್ದೀವಿ. ಯಾಕೆಂದರೆ ಈಚೆ ನೋಡೋ ಆಡಿಯನ್ಸ್ಗೆ ಅದು ಟಚ್ ಆಗಬೇಕು. ಈಗ ಒಂದು ಡೈಲಾಗ್ ಇದೆ,
ಅನ್ನಕ್ಕೆ ಎಲೆ ಇಲ್ಲದೆ ಇದ್ರೂ ಪರವಾಗಿಲ್ಲ ಬೆಲೆ ಇದೆ ಅನ್ನೋದು ಅದು. ಮತ್ತು ಎಲ್ಲ ಡೈಲಾಗ್ಸು ಸಿಚುವೇಶನ್ ಕರೆಕ್ಟಾಗಿ ಬರ್ದಿದ್ದೀವಿ, ಯಾವುದು ಎಕ್ಸಾಜರೇಟ್ ಬರ್ದಿಲ್ಲ. ಕಾಲು ಹೀರೋ ಬೈದಿದ್ರು, ಸೊ ಇದರಲ್ಲೂ ನಾನು ಯಾವಾಗಲೂ ರೇಗಿಸ್ತಿರ್ತೀನಿ ಸಂಜನಾನ. ಸೊ ಅದೊಂದು ಅಂದರೆ ಏರಿಯಾ ಹುಡುಗಿ ಪಾತ್ರ ಮಾಡಿರೋದು ಅದು ತುಂಬ ಚೆನ್ನಾಗಿದೆ. ಮತ್ತು ಯುವ ಅವ್ರದ್ದು ಆ್ಯಕ್ಟಿಂಗ್ ಬಗ್ಗೆ ಹೇಳಲೇಬೇಕು, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. 2 ಶೇಡ್ ಇರೋವಂಥ ಪಾತ್ರ, ಹಳ್ಳಿಗನಾಗಿ ಅಂದರೆ ನಮ್ಮ ಒಳಗಡೆ ಒಬ್ಬ ಮಗುನೂ ಇರುತ್ತೆ ಮೃಗಾನೂ ಇರುತ್ತೆ ಅನ್ನೋದನ್ನು ಪೋರ್ಟ್ರೇಟ್ ಮಾಡೋದು ಒಬ್ಬ ಹೊಸ ಹೀರೋಗೆ ತುಂಬ ಕಷ್ಟ. ಬಟ್ 2ನೇ ಸಿನಿಮಾದಲ್ಲೇ ಯುವ ಅವ್ರು ಮಾಡಿರೋದು ತುಂಬಾ ಚೆನ್ನಾಗಿದೆ. ಡ್ಯಾನ್ಸು, ಫೈಟು, ಎಂಟರ್ಟೈನ್ಮೆಂಟು, ಕಾಮಿಡಿ, ಸೊ ಎಲ್ಲ ಪ್ಯಾಕೇಜ್ ಇರೋವಂಥದ್ದು ಎಕ್ಕ ಸಿನಿಮಾ. ಸೊ ನಿಮ್ಗಳೆಲ್ಲರ ಸಪೋರ್ಟಿಂದ ಸಿನಿಮಾ ಚೆನ್ನಾಗಾಗಲಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.